ನಾನು ಯಾಕೆ ಯಾವಾಗಲೂ ನಿನ್ನ ಜೊತೆ ಮಾತಾಡೋಕ್ಕೆ ಇಷ್ಟಪಡಲ್ಲ ಗೊತ್ತಾ? ನೀನಷ್ಟ ಒತ್ತಾಯ ಮಾಡಿ ನಾನು ಮಾತಾಡ್ಸ್ತಿರ್ಬೇಕಾದ್ರೆ ಅದರಲ್ಲಿರೋ ಮಜನೇ ಬೇರೆ. ಅದಕ್ಕೋಸ್ಕರ ನಾನು ಮಾತ್ರ ನನ್ನ ಇಮೇಜ್ನ ಕಡಿಮೆ ಮಾಡ್ಕೊಬಾರ್ದು ಅಂತ ಹೇಳ್ಬಿಟ್ಟು ನಿನ್ನ ಹತ್ರ ಅದಕ್ಕೆ ನಾನು ಮಾತಾಡಲ್ಲ, ಗೊತ್ತಾಯ್ತಾ? ನಾನು ಬೆಳಗ್ಗೆ ಬೇಗ ಎದ್ದು ನನ್ನ ಸ್ನಾನ ಪೂಜೆ ಮುಗಿಸಿ ನೀನು ಎಬ್ಬಿಸ್ತಾ ಇದ್ದೀನಿ ಅಂತಂತಂದ್ರೆ ಸೂರ್ಯ ಮೇಲೆ ಬಂದ್ಬಿಟ್ಟು ನನಗೆ ತೂತು ಅಂತ ಉಗಿ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಮಾತ್ರ ನಾನು ಇಷ್ಟೊಂದು ಹಾಳಾಗಿದೆ ಅಂದ್ರೆ ನನ್ನ ಫ್ರೆಂಡ್ಸೇ ಕಾರಣ. ಏನಕ್ಕಂದ್ರೆ ಟಿಫಿನ್ ಅವರೇ ಮಾಡ್ಕೊಂಡ್ ಬರ್ತಾರೆ, ಹಾಗೆ ಟೀನ ಅವರೇ ತಗೊಂಡ್ ಬರ್ತಾರೆ, ಹಾಗೆ ಕುಡಿಸಿ ತಿನ್ಸಿ ನನ್ನ ಹಾಳು ಮಾಡಿಟ್ಬಿಟ್ಟಿದ್ದಾರೆ. ಮನೇಲಿ ಒಂದು ಮಾತು ಕೇಳದೆ ಇರುತ್ತೆ. ನನಗೆ ಒಂದು ಅರ್ಥ ಆಗ್ತಿಲ್ಲ ನಿನ್ಗೆ ಏನು ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ನಾನು ನಿನ್ಗೆ ಏನು ಅಂತದ್ದು ಮಾಡಿದ್ದೀನಿ ಅಂತ ನನ್ನ ಹತ್ರ ಮಾತು ಬಿಡೋದು, ಜಗಳ ಮಾಡೋದು ಮಾಡ್ತೀನಿ. ಏನು ಜಸ್ಟ್ ಒಂದು ರೀಲ್ಸ್ ಕಳ್ಸಿರ್ತೀನಿ, ಅದಕ್ಕಂತಾನೆ ಹೆಂಗಿದೆ ಅಂತ ಕೇಳೋಷ್ಟರಲ್ಲಿ ಫೋನ್ ಮಾಡಿ ಅದಕ್ಕಿಂತ 4 ಮಾತು ಮಾತಾಡಿ 4 ಥರದ ಆಟ ಆಡಿ ಇಟ್ಬಿಡ್ತೀಯ ಫೋನ್. ನಿನ್ನ ಗಂಗಾ ನಾಗವಲ್ಲಿ ಆಗಿರೋದು ನೋಡು. ನಾನು ನೋಡಿದ್ರೆ ನಿನ್ನ ಕೋಪ ಬರುತ್ತೆ, ನಾನು ನೋಡಿದ್ರೆ ಸಿಟ್ಟು ಬರುತ್ತೆ. ಹಾಗೆ ಯಾವಾಗಲೂ ನನ್ನ ಜೊತೆ ಮಾತಾಡಬೇಕಾದ್ರೆ ನಿಮ್ಗೆ ಇರಿಟೇಷನ್ ಆಗುತ್ತೆ ಅಂದರೆ ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ. ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಿಂಗೆ ಏನಾದರೂ ಇನ್ನೂ ಜಾಸ್ತಿ ಇರಿಟೇಷನ್ ಆಗ್ತಿದ್ರೆ ತಲೆನೇ ಕೆಡ್ಸ್ಕೊಬೇಡ. ನಾನು ಹತ್ರ ಇರೋ ಆಳ್ಬಾವಿಗೆ ಹೋಗಿ ಬಿದ್ಬಿಡು. ಸ್ವಲ್ಪ ಗೌರವ ಇಲ್ಲಿಗೆ ಈ ಸರಿ ರಾಜ್ಯೋತ್ಸವ ಪ್ರಶಸ್ತಿಗೆ ರೆಕಮೆಂಡ್ ಮಾಡ್ತೀನಿ. ನಾನು ಯಾವಾಗ್ಲೂ ಪ್ರೀತಿಯಿಂದ ಮಾತಾಡಕ್ ಇಷ್ಟಪಡ್ತೀನಿ ಎಲ್ಲರ ಹತ್ರನು. ಆದ್ರೆ ಆ ಪ್ರೀತಿ ಜಗಳಕ್ಕೆ ತಿರುಗ್ಬಿಟ್ಟಿರತ್ತೆ. ನೀನು ಹುಟ್ಟಿದಾಗ ನಿನ್ನ ಜೊತೆ ಎಲ್ಲರೂ ಇರ್ತಾರೆ, ನೀನು ಪಾರ್ಟಿ ಮಾಡಬೇಕಾದ್ರೂ ನಿನ್ನ ಜೊತೆ ಎಲ್ಲರೂ ಇರ್ತಾರೆ, ನೀನು ಖುಷಿಯಾಗಿರ್ಬೇಕಾದ್ರೂ ಎಲ್ಲರೂ ನಿನ್ನ ಜೊತೆ ಇರ್ತಾರೆ, ನೀನು ಆಳ್ಬೇಕಾದ್ರೂ ನಿನ್ನ ಜೊತೆ ಎಲ್ಲರೂ ಇರ್ತಾರೆ. ಆದರೆ ನೀನು ಸಾಯಬೇಕಾದ್ರೂ ನಿನ್ನ ಸಹಾಯಕ್ಕೆ ಮಾತ್ರ ಯಾರು ಬರಲ್ಲ. ಬಟ್ ನಾನಿದ್ದೀನಿ, ನಾನು ನೆನ್ಸ್ಕೊತಾ ಇರೋ ಆಯ್ತಾ, ಸಹಾಯ ಮಾಡ್ತೀನಿ. खत्म, बाय बाय, टाटा, गुड बाय, गया. ಹೇಳು 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 ಇವಾಗ ಹೇಳು, ನಿನ್ನ ಖುಷಿನ ಯಾರು ಹಾಳು ಮಾಡಿದ್ರು ಅಂತ. ನೀನ್ ತಲೆನೇ ಕೆಡ್ಸ್ಕೊಬೇಡ. ಪ್ರತಿ ಸಲ ಪ್ರತಿ ಕ್ಷಣ ಪ್ರತಿದಿನ ನಿನ್ ಜೊತೆನೇ ಇರ್ತೀನಿ. ಯಾರಾದ್ರೂ ನಿನ್ ಖುಷಿನ ಹಾಳು ಮಾಡ್ತಿದ್ರೆ ಅಂದ್ರೆ ನಾನು ಮೊದಲು ಬಂದು ಅಡ್ಡ ನಿಲ್ತೀನಿ. ಯಾಕೆ ಗೊತ್ತಾ? ನಾನು ನೆನ್ಸ್ಕೊಂಡ್ರೆ ಸಾಕು ನಿನ್ ಖುಷಿ ಹಾಳಾಗೋಗ್ಬಿಡುತ್ತೆ. ನೋಡು, ನಾನು ನಿನ್ ಜೊತೆಗಿದ್ದೀನಿ ಅಂತ ಹೇಳ್ಬಿಟ್ಟು ಯಾರು ನಿನ್ನ ಹತ್ರ ಜಗಳಕ್ಕೆ ಬರಲ್ಲ. ಯಾಕಂದ್ರೆ ನನ್ನ ಹೆಸರೇ ಬಾಯ್ಬಡಿಕೆ. ನಾನಿರೋ ತನಕ ನೀವು ಯಾರು ಮುಟ್ಟಲ್ಲ, ಹಾಗೆ ಯಾರು ಜಗಳನೂ ಮಾಡಲ್ಲ. ನೀನ್ ನಿಜವಾಗ್ಲೂ ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡಿದ್ರೆ ನಾನು ನಿಮ್ಗೊಂದು ಸೊಲ್ಯೂಷನ್ ಕೊಡ್ತೀನಿ. ಏನ್ ಗೊತ್ತಾ? ಮೊದಲಿಗೆ ನನಗೆ ಸಾರಿ ಕೇಳು. ನೀನೊಂಥರ ನನಗೆ ಮೀನಿದ್ದಂಗೆ, ಯಾವಾಗ್ಲೂ ನಿನಗೆ ಬೇಲಿ ಹಾಕಿ ಹಿಡ್ದು ಹಾಕ್ತಾನೆ ಇರ್ತೀನಿ. ತಪ್ಪಸ್ಕೊಂಡು ಹೋಗ್ತಿರ್ತಾನೆ ನನ್ನ ಮಗ ಬೇವರ್ಸಿ. ನಾನೇನಾದ್ರೂ ನಿನಗೆ ಕಷ್ಟ ಅನಿಸ್ತಿದ್ದೀನಿ ಅಂತಂದ್ರೆ ಬೇಜಾರು ಮಾಡ್ಕೋಬೇಡ. ಜಾಸ್ತಿ ಬೇಜಾರು ಮಾಡ್ಕೋ, ನಂಗೇನು ವ್ಯತ್ಯಾಸ ಆಗಲ್ಲ. खत्म, बाय बाय, टाटा, गुड बाय, गया. ನಂಗೆ ಗೊತ್ತು ನಿಮಗೆ ಉಣ್ಣೋದು ತಿನ್ನೋದು ಅಂದರೆ ತುಂಬ ಇಷ್ಟ ಅಂತ. ಹಂಗಂತೇಳಿ ನಾನು ಅಡುಗೆ ಮಾಡ್ತೀನಿ ಅಂತ ಮಾತ್ರ ಕನ್ಸ್ಕೊಂಡ್ಬೇಡ. ಯಾಕೆ? ಬೇಕು ಅಂದರೆ ಆರ್ಡರ್ ಮಾಡ್ಕೊಂಡು ತಿನ್ನು. ಅಲ್ಲ, ನಿಂಗೆ ನಾನು ಒಂಚೂರು ನೆನಪಾಗ್ಲಿಲ್ವಾ? ಅದು ಯಾವ ಥರ ಮನಸ್ಸು ಅಂತ ನಿಂಗೆ. ನಾನು ನಿನ್ನ ಫ್ರೆಂಡ್ ಇದ್ದೀನಿ, ನಿನ್ಗೇನೇ ಸಹಾಯ ಬೇಕಿದ್ರು ನನ್ನನ್ನು ಕೇಳು. ಅಷ್ಟ್ಯಾಕೆ ನೀನು ನನ್ನನ್ನು ಮರ್ತ್ಕೊಂಡು ಇಷ್ಟೊಂದು ಹೊತ್ಕೊಂಡು ಕುತ್ಕೊಂಡಿದ್ಯಾ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಏನು ನೀನು ಸಾಯ್ಬೇಕು ತಾನೇ, ನಾನು ಸಹಾಯ ಮಾಡ್ತೀನಿ, ತಲೆ ಕೆಡ್ಸ್ಕೋಬೇಡ.
ಯಾವಾಗಲೂ ನಾನು ನಿಮ್ಗೆ ರೀಲ್ಸ್ ಕಳಿಸ್ತಾ ಇದ್ದೀನಿ, ಯಾವಾಗಲೂ ನಿಮ್ಮ ಜೊತೆ ನಾನು ಮಾತಾಡ್ತಾ ಇದ್ದೀನಿ, ಯಾವಾಗಲೂ ಮೆಸೇಜ್ ಮಾಡ್ತಾ ಇದ್ದೀನಿ ಅನ್ನೋ ಅರ್ಥ ಮಾಡ್ಕೊಂಡು ಇನ್ಮೇಲೆ ಇರೋಷ್ಟು ಕಾಳಜಿ ನಿಮ್ಗೆ ಬೇರೆ ಯಾರ ಮೇಲೂ ಇಲ್ಲ ಅಂತ. ಸರಿನಾ? ಕಾಟ ಅಂತಾಳೆ. ಪ್ಲೀಸ್ ನಾನ್ ಯಾವಾಗ್ಲೂ ನಿಮ್ಗೆ ಟೈಮಿಂದ ಕುತ್ಕೊಂಡು ಮೆಸೇಜ್ ಮಾಡ್ತಿದ್ದೀನಿ ಅಂತಂದ್ರೆ ನನಗ್ ಮಾಡಕ್ ಕೆಲ್ಸ ಇಲ್ಲ ಅಂತಲ್ಲ, ನಿಜವಾಗ್ಲೂ ಮಾಡಕ್ ಕೆಲ್ಸ ಇಲ್ಲ.